ಹಲೋ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಇವತ್ತು ಡಿಫ್ರೆಂಟಾಗಿರೋ ಕರಿ ಮಾಡೋಣ. ಇದು ನವರತ್ನ ಕುರ್ಮ ಅಂತ. 9 ಥರ ತರಕಾರಿ ಬಿಡೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ. ನೋಡಿ, ಇದಕ್ಕೆ ಬೇಕಾಗಿರೋ 3 ಈರುಳ್ಳಿ 3 ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಫಸ್ಟೇ ಇದಕ್ಕೊಂದು ಇಡೀ ಗೋಡಂಬಿ ಹಾಕೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡೋಣ. ಇದನ್ನು ನನ್ನ ಪೇಸ್ಟ್ ಮಾಡೋದು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಒಂದು ಕಡಾಯಲ್ಲಿ ಮತ್ತು ಈ ನೋಡಿ 9 ಥರ ತರಕಾರಿ ಹಾಕಿದ್ದೀನಿ. ಎಲ್ಲ ತರಕಾರಿ, ಗೋಬಿ, ಬಟಾಣಿ, ಕ್ಯಾಪ್ಸಿಕಮ್ 3 ಥರ, ಕ್ಯಾರೆಟು, ಹುರುಳಿಕಾಯಿ, ಪನ್ನೀರು, ಒಟ್ಟು 9 ಥರ. ನವರತ್ನ ಅಂದರೆ 9 ಅನ್ನೋ ಥರ ಎಲ್ಲನೂ 2 ಸ್ಪೂನ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಎಲ್ಲ ತರಕಾರಿನ ಒಂದೇ ಕಡೆಗೆ ಹಾಕಿ ಎಲ್ಲ ಫ್ರೈ ಮಾಡಿದೆ. ಇನ್ನೊಂದು ಕಡೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದರಲ್ಲಿ ಪನ್ನೀರ್ ಫ್ರೈ ಮಾಡಿ ಇಟ್ಕೊಂಡ್ಬಿಡೋಣ. ಸ್ವಲ್ಪ ಬ್ರೌನ್ ಬಂದರೆ ಸಾಕು. ತೆಗೆದಿಟ್ಕೊಂಡು ಅದೇ ಎಣ್ಣೆಗೆ 1 ಸ್ಪೂನಷ್ಟು ಶಾಜೀರ, 1 ಹಿಡಿಯಷ್ಟು ಗೋಡಂಬಿ 2 ಹಾಕಿ ಫ್ರೈ ಮಾಡೋಣ. ಅದು ಸಣ್ಣ ನೀರಲ್ಲಿ ಫ್ರೈ ಆಗ್ತಾಯಿರಲಿ. ಸ್ವಲ್ಪ ಬ್ರೌನ್ ಬಂದರೆ ಗೋಡಂಬಿ ಸಾಕು. ಇದಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಇಡೋಣ. 1 ಸ್ಪೂನು ಶುಂಠಿ ಪೇಸ್ಟು, 1 ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಹಾಕೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನೊಂದು ಕಡೆ ತರಕಾರಿ ಎಣ್ಣೆಲಿ ಬೇಯ್ತಾ ಇರುತ್ತೆ. ಇದು ಚೆನ್ನಾಗಿ ಕುದಿಯೋದು ಬರಲಿ. ಇದಕ್ಕೆ ನೋಡಿ 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ಸ್ಪೂನಷ್ಟು ಹಾಕಿದ್ದೀನಿ. ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಜೀರಾ ಪೌಡರ್, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರು, ಗರಂ ಮಸಾಲ ಎಲ್ಲ ಹಾಕಿರೋದನ್ನು ಚೆನ್ನಾಗಿ ಕುದಿಯೋಕೆ ಇಟ್ಬಿಡೋಣ. ಅದು ಚೆನ್ನಾಗಿ ಈ ಕಡೆ ನೋಡಿ, ನಾನು ಇನ್ನೊಂದು ಕಡಾಯಲ್ಲಿ ತರಕಾರಿ ಹಾಕಿದ್ವಲ್ಲ, ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದು ಅದರಲ್ಲೇ ಬೆಂದೋಗ್ಬಿಡುತ್ತೆ ಬಿಡಿ ಅದು. ನೋಡಿ, ಇದೆಲ್ಲ ಬೆಂದು ಎಣ್ಣೆ ಮೇಲೆ ಕಾಣಿಸ್ತಾ ಇದೆ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈಗ ಎರಡನ್ನೂ ಮಿಕ್ಸ್ ಮಾಡಿಬಿಡೋಣ. 2 ಮಿಕ್ಸ್ ಮಾಡಿಬಿಟ್ವಿ. ಇದು ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋಂಗೆ, ಉಪ್ಪು ಹಾಕಿದ್ವಲ್ಲ ಎಲ್ಲ ಹಾಕಿದ್ವಿ, ಎಲ್ಲ ಮಿಕ್ಸ್ ಆಗೋ ಒಂದು ಕುದಿಸ್ಬಿಡೋಣ ಚೆನ್ನಾಗಿ. ಕುಕ್ಕರೇನು ಬೇಡ ಫ್ರೆಂಡ್ಸ್, ಈ ಥರ ಫ್ರೈ ಪ್ಯಾನಲ್ಲೇ ಆಗಿಬಿಡುತ್ತೆ. ಎಲ್ಲ ತರಕಾರಿ ಎಣ್ಣೆಲೆ ಬೆಂದಿರುತ್ತೆ. ಮಸಾಲೆ ಜೊತೆ ಸ್ವಲ್ಪ ಬೆಂದರೆ ಈಸಿಯಾಗಿ ಬೆಂದುಬಿಡುತ್ತೆ. ಬನ್ನಿ ನೋಡೋಣ ಬೆಂದಿದೆ ಅಂತ. ನೋಡಿ, ಎಣ್ಣೆ ತೇಲಿದೆ, ನೋಡೋಕ್ಕೂ ಕಲರ್ ತುಂಬ ಚೆನ್ನಾಗಿದೆ. ಇದು ಎಲ್ಲ ಥರ ರೋಟಿಗೆ, ಪರೋಟ, ಕುಲ್ಚ, ನಾನ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಪನ್ನೀರ್ ಹಾಕಿದೆ, ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರ ವೆರೈಟಿ ರೋಟಿಗಳಿಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೀವು. ಮೇಲೆ ಸ್ವಲ್ಪ ಕ್ರೀಮ್ ಹಾಕಿದ್ದೀನಿ. ಫ್ರೆಶ್ ಕ್ರೀಮ್ ಸ್ವಲ್ಪ ಹಾಕ್ಬಿಡೋಣ, ಚೆನ್ನಾಗಿರುತ್ತೆ. ನಮಗೆ ಟೇಸ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್ ಒಂದ್ಸಲ.